ಇನ್ನು ಸಹೋದರಿ ಗಿರಿಜಮ್ಮ. और हमारे साथ सेवकाई करने के लिए और एक आंटी है. ಬನ್ನಿ, ಬೇಗ ಬನ್ನಿ. आ जाए सिस्टर, आ जाए क्या? जोर से ताली बजाएंगे उनके लिए. सच में उनकी सेवकाई बहुत ही अच्छा है. ನನಗಿಂತಲೂ ಅವರಿಗೆ ಹೆಚ್ಚು ಕ್ಲಾಪ್ ಮಾಡಬೇಕು. हालेलुया. ಈ ಸಹೋದರಿ ಹೆಸರು ಗಿರಿಜಾ. और इनका नाम है गिरजामा. ಸಣ್ಣ ವಯಸ್ಸಲ್ಲಿ ಮದುವೆ ಆಗಿದ ಸ್ವಲ್ಪ ವರ್ಷದಲ್ಲಿ ಅವರು ಗಂಡವನ ಅವರು ಕಳೆದು ಹೋಗ್ಬಿಟ್ಟು. और इनकी शादी बचपन में भी हुई थी, बचपन की उम्र में हुई थी, और कुछ दिनों के बाद इनके पति का देहांत हो गया. ಒಂದು ಮಗ ಇದ್ದಾರೆ. और इनका एक बेटा है. ಅದು ಬಿಟ್ಟು ಮತ್ತು 2 ಮಕ್ಕಳು ಅವರು ತಂದೆ ಅವರು ಬೆಳೆಸಿಕೊಂಡು ಅವ್ರಿಗೆ ಮದುವೆ ಆಗಿ ಅವ್ರಿಗೆ ಯಾವ ಮಕ್ಕಳೆಲ್ಲ ಈಗ ಸ್ಕೂಲ್ಗೆ ಹೋಗಿದ್ದಾರೆ. और उनके और एक बेटी और एक बेटा और है, और उनके बहन ने उनको पढ़ा के उनको बड़ा किया और उनकी शादी करके अभी उनके बच्चे स्कूल जा रहे हैं. ಇವಾಗ ಒಂದು ನೋಡಿ, लेकिन अभी देखिए ಈ ಸಹೋದರಿಗೆ ಎಷ್ಟು ಜವಾಬ್ದಾರಿ ಇರಬಹುದು. अभी इनके कंधे पर कितना जवाबदेही रहेगा, ಎಷ್ಟು ಜವಾಬ್ದಾರಿ ಇರಬಹುದು, कितना जवाबदेही रहेगा. ಸಣ್ಣದ ಒಂದು ಮಾತು ಹೇಳಿದೆ. और एक ही बात मैं इनसे कहा, ನೀವು आप, ನಿನ್ನ ಮಕ್ಕಳು, आपके बच्चे, ನಿನ್ನ ಕುಟುಂಬವು आपका परिवार ಯೇಸು ಸ್ವಾಮಿ ಜೊತೆ ಬರಬೇಕಾ? आप यीशु के साथ आएंगे. ಯೇಸು ಸ್ವಾಮಿ ಸಮಾಧಾನ ಸಂತೋಷ ಬೇಕಾ? परमेश्वर का सुख और समाधान चाहिए. ನಾನೇನು ದೊಡ್ಡ ಪ್ರಕಟಣೆ ಎಲ್ಲ ಹೇಳಿಲ್ಲ, ಒಂದೇ ಒಂದು ಸೇವೆ ಮಾಡಿದ್ಯಾ? और मैंने कुछ बड़ा ऐसा प्रकाशित वाक्य नहीं बोला, मैं छोटी सी बात कहा. ಸೇವೆ ಮಾಡಿದ್ಯಾ ಮಗಳೇ ಅಂತ ಕೇಳಿ. मैंने पूछा आप सेवा करेंगे? ನಾನು ಏನ್ ಮಾಡಬೇಕು ಅಂದ್ರು. सिस्टर पूछते हैं मैं क्या करूं? ಏನಿಲ್ಲ, ನನ್ನ ಜೊತೆ ಬಂದ್ರೆ ಸಾಕು. पास्टर ने बोला कुछ मत करो, बस मेरे साथ आ जाओ. 3.5 ವರ್ಷ ಆಗಿ आज 3.5 साल हो गए. ಅವ್ರ ಸ್ವಂತ ಮನೆ, ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಬಿಟ್ಟು ನನ್ನ ಜೊತೆಯಲ್ಲಿ ಕತ್ತಲಕ್ಕಾಗಿ ನಿಂತುಕೊಳ್ಳಕ್ಕೆ ಬಂದಿದ್ದಾರೆ. आज खुद के बेटे, पोता पोती सब कुछ छोड़ के आज पास्टर के साथ वो सेवा करने के लिए इधर निकल आए. ಸಿಸ್ಟರ್, ನಿಮ್ಮ ಕುಟುಂಬ ನಿಮಗೆ ವಿರೋಧವಾಗಿದ್ದಾರೆ, ನಿಮ್ಮ ಪ್ರಾರ್ಥನೆಗೆ ವಿರೋಧವಾಗಿದ್ದಾರ, ನಿನ್ನ ರಕ್ಷಣೆ ವಿರೋಧವಾಗಿದ್ದಾರ, ಮತ್ತೆ ಯಾಕೆ ಇಲ್ಲಿ ಬಂದಿರಾ? ದೇವ್ರ ಮೇಲೆ ಒಂದು ಭಾರ. आमेन. ಏನು? ದೇವ್ರ ಮೇಲೆ ಒಂದು ಭಾರ. ದೇವರ ಮೇಲೆ ಒಂದು ಭಾರ, ಅದಕ್ಕಾಗಿಯೇ ಬಂದಿದ್ದಾರಮ್ಮ. आमेन. हालेलुया. परमेश्वर का अनुग्रह, परमेश्वर का नाम बड़ा करने के लिए ಎಷ್ಟು ವೇದನೆಗಳನ್ನ ಅನುಭವಿಸಿ ನನ್ನ ಜೊತೆ ಜೀವನ ಮಾಡ್ತಾರೆ ಗೊತ್ತಾ? इतना कठिनाई से जाके वो मेरे साथ सेवा करते हैं, आपको मालूम है? ನಿಶ್ಚಯವಾಗಿ ಹೇಳ್ತೀನಿ, ಯೌವನಸ್ಥರು ಕೂಡ ಆ ಥರ ಸಗಿಸ್ಕೊಂಡು ಜೀವನ ಮಾಡೋಕ್ಕಾಗೋದಿಲ್ಲ. मैं आपको बताता हूँ कि कोई युवा भी ऐसी सेवा नहीं कर सकता. ವೆರಿ ವೆರಿ ಸ್ಯಾಟಿಸ್ಫೈಡ್ ಇನ್ ದ ಕಿಂಗಡಮ್ ಆಫ್ ಗಾಡ್. और ये पूरा परमेश्वर को परिपूर्ण रीति से वो सेवा करती है.